ಲೇಡೀಸ್ ಅಂಡ್ ಜೆಂಟಲ್ಮನ್, ಸಾಫ್ಟ್ವೇರ್ ಜಗತ್ತಿನಲ್ಲಿ ಪ್ರಳಯ ಆಗೋ ಕಾಲ ಬಂದೇ ಬಿಟ್ಟಿದೆ. ಐಟಿ ಕಂಪನಿಗಳು ಅತಂತ್ರದಲ್ಲಿದ್ದು ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಸಂಚಕಾರ ಬಂದಿದೆ. ಅಮೆರಿಕದ ಅದೊಂದು ಕಂಪನಿ ಬಿಡುಗಡೆ ಮಾಡಿದಂತಹ ಹೊಸ ಎಐ ಟೂಲ್ ಅಥವಾ ಎಐ ಅಸ್ತ್ರ. ಇಷ್ಟೂ ದಿನ ಎಐ ಟೂಲ್ ಏನ್ ಕೆಲಸ ಮಾಡುತ್ತೆ ಅಂತ ಯೋಚಿಸ್ತಾ ಇದ್ದಂತಹವ್ರಿಗೆ ಸ್ಪಷ್ಟವಾದಂತಹ ಉತ್ತರ ಸಿಕ್ಕಿದೆ. ಸಾಫ್ಟ್ವೇರ್ ಇಂಜಿನಿಯರ್ಗಳ ಕೆಲಸಕ್ಕೆ ಕುತ್ತು ಎದುರಾಗಿದೆ. ಅಷ್ಟಕ್ಕೂ ಆ ಟೂಲ್ ಯಾವುದು, ಹೇಗೆ, ಏನು, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಇಡೀ ಐಟಿ ಉದ್ಯಮದಲ್ಲಿ ಎಐ ಭಾರಿ ಪ್ರಭಾವವನ್ನ ಬೀರ್ತಾ ಇದೆ. ಆಂಥ್ರೋಪಿಕ್ ಕಂಪನಿ ಬಿಡುಗಡೆ ಮಾಡಿದಂತಹ ಒಂದೇ ಒಂದು ಎಐ ಟೂಲ್ ಇಡೀ ಐಟಿ ಜಗತ್ತನ್ನೇ ತಲೆ ಕೆಳಗಾಗುವಂತೆ ಮಾಡಿದೆ. ಆಂಥ್ರೋಪಿಕ್ ಕಂಪನಿ ಎಐ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಇದರಿಂದಾಗಿ ಒಂದೇ ಒಂದು ದಿನದಲ್ಲಿ ಜಾಗತಿಕ ಮಾರುಕಟ್ಟೆಯಿಂದ ಬರೋಬ್ಬರಿ $285 ಬಿಲಿಯನ್ ಕುಸಿಯುವಂತಾಗಿದೆ. ಇನ್ಫೋಸಿಸ್, ಟಿಸಿಎಸ್, ವಿಪ್ರೋ ಅದಷ್ಟೇ ಅಲ್ಲದೆ ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಪಾತಾಳಕ್ಕೆ ಬಿದ್ದಿದೆ. ಇಷ್ಟು ದಿನ ನಾವೆಲ್ಲ ಬಳಸ್ತಾ ಇದ್ದಂತಹ ಚಾಟ್ ಜಿಪಿಟಿ, ಜೆಮಿನಿಗಳೆಲ್ಲ ನಮ್ಗೆ ಸಲಹೆಯನ್ನ ಕೊಡ್ತಾ ಇತ್ತು ಅಷ್ಟೇ. ಆದ್ರೆ ಈಗ ಆಂಥ್ರೋಪಿಕ್ ರಿಲೀಸ್ ಮಾಡಿರುವಂತಹ ಈ ಹೊಸ ಎಐ ಅಸ್ತ್ರ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದನ್ನ ಏಜೆಂಟ್ ಎಐ ಅಂತ ಹೇಳಲಾಗ್ತಾ ಇದೆ. ಎಂಡ್ ಟು ಎಂಡ್ ಕೆಲಸವನ್ನ ಇದು ಮಾಡ್ತಾ ಇದೆ. ಇದರ ಹೆಸರು ಕ್ಲಾಡ್ ಕೋ ವರ್ಕ್ ಅಂತ. ಅಂದ್ರೆ ನಮ್ಮ ಸಹೋದ್ಯೋಗಿಗಳಂತೆ ಕೆಲಸವನ್ನ ಮಾಡುತ್ತೆ. ಇದು ಲೀಗಲ್ ರಿಸರ್ಚ್, ಡಾಕ್ಯುಮೆಂಟ್ ಡ್ರಾಫ್ಟ್, ಡೇಟಾ ಅನಾಲಿಸಿಸ್, ಹೇಗೆ ಪ್ರತಿಯೊಂದು ಕೆಲಸವನ್ನ ಕೂಡ ಕೆಲವು ಗಂಟೆಗಳಲ್ಲಿ ಮಾಡಿ ಸಂಪೂರ್ಣವಾಗಿ ಮುಗಿಸ್ಬಿಡುತ್ತೆ. ಇದಕ್ಕೆ ಯಾರ ಸಹಾಯವೂ ಕೂಡ ಬೇಕಾಗಿಲ್ಲ. ನಿಮ್ಗೆ ಅರ್ಥ ಆಗುವ ಹಾಗೆ ಹೇಳ್ತೀವಿ ಕೇಳಿ, ಅದ್ ಹೇಗಿರುತ್ತೆ ಅಂತ. ನೀವು ಇದಕ್ಕೆ ಯಾವ್ದಾದ್ರೂ ಒಂದು ಕಾಂಟ್ರಾಕ್ಟ್ ಅಥವಾ ಕೇಸ್ ಬಗ್ಗೆ ಚೆಕ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಸಾಕು. ಎಐ ಟೂಲ್ ಫೈಲ್ ಓಪನ್ ಮಾಡಿ, ಲೀಗಲ್ ಕ್ಲಾಸ್ ಓದಿ, ರಿಸ್ಕ್ ನೋಡಿ, ಡ್ರಾಫ್ಟ್ ರೆಡಿ ಮಾಡುತ್ತೆ. ಅದರ ಜೊತೆಗೆ ಬ್ರೀಫಿಂಗ್ ಮೇಲ್, ಮೆಮೊ ಕೂಡ ಸಿದ್ಧಪಡಿಸುತ್ತೆ. ಪದೇ ಪದೇ ಯಾವ ಕಮಾಂಡ್ ಅನ್ನ ಕೊಡುವಂತಹ ಅಗತ್ಯವೇ ಇದಕ್ಕೆ ಬೀಳೋದಿಲ್ಲ. ಇದನ್ನೇ ಆಟೋನೋಮಸ್ ಕ್ಯಾಪಬಿಲಿಟೀಸ್ ಅಂತ ಕರೆಯೋದು. ಹೀಗಾಗಿಯೇ ಇನ್ವೆಸ್ಟರ್ಸ್ ಆತಂಕಕ್ಕೆ ಒಳಗಾಗಿದ್ದಾರೆ. ಒಂದು ಎಐ ಟೂಲ್ ಈ ಎಲ್ಲಾ ಕೆಲಸವನ್ನ ಚಕ್ ಅಂತ ಮಾಡುತ್ತೆ. ಹಾಗಿರುವಾಗ ಸಾಫ್ಟ್ವೇರ್ ಕಂಪನಿಗಳಿಗೆ ಅಥವಾ ಔಟ್ಸೋರ್ಸಿಂಗ್ ಕಂಪನಿಗಳಿಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸುವಂತಹ ಪ್ರಮೇಯವೇ ಬರೋದಿಲ್ಲ. ಅದಕ್ಕೆ ಆಂಥ್ರೋಪಿಕ್ ಹೊಸ ಎಐ ಟೂಲ್ ರಿಲೀಸ್ ಮಾಡಿದಂತಹ ಸುದ್ದಿ ಬರ್ತಾ ಇದ್ದ ಹಾಗೆ ನಮ್ಮ ನಿಫ್ಟಿ ಐಟಿ ಇಂಡೆಕ್ಸ್ 5ರಿಂದ 6% ಬಿದ್ದೋಯ್ತು. ಇನ್ಫೋಸಿಸ್ ಒಂದೇ ಒಂದು ದಿನದಲ್ಲಿ ಹತ್ತತ್ರ 18% ಅಷ್ಟು ನಷ್ಟ, ಇಂಟ್ರಾ ಡೇ ಕುಸಿತವನ್ನ ಕಂಡಿತ್ತು. ಟಿಸಿಎಸ್ 6% ಬಿದ್ದಿದ್ರೆ ವಿಪ್ರೋ 4% ಹಾಗೆ ಅಧಿಕ ನಷ್ಟವನ್ನ ಅನುಭವಿಸಿತ್ತು. ಇನ್ನು ಭಾರತದಲ್ಲಿ ಯಾಕಿಷ್ಟು ಆತಂಕ ಇದೆ ಅಂತ ಅಂದ್ರೆ, ನಮ್ಮ ಐಟಿ ಕಂಪನಿಗಳು ವಿದೇಶಿ ಕ್ಲೈಂಟ್ಗಳಿಂದ ಪೇಮೆಂಟ್ ಅನ್ನ ಪಡೆದು ಬಿಲ್ ಗಂಟೆಗಳಿಂದ ಆಧಾರದ ಮೇಲೆ, ಆದ್ರಿಗೆ ಆಂಥ್ರೋಪಿಕ್ ನ ಟೂಲ್ ಬಂದು ಈ ಕೆಲಸಕ್ಕೆ 1000 ಗಂಟೆ ಬೇಡ, 300 ಗಂಟೆಯಲ್ಲಿ ಮಾಡಿ ಅಂತ ಕ್ಲೈಂಟ್ ಹೇಳ್ತಾರೆ. ಇದರಿಂದಾಗಿ ಕಂಪನಿಗಳಿಗೆ ಕಷ್ಟ ಆಗತ್ತೆ. ಅದಲ್ಲದೆ ಈಗಾಗಲೇ ಎಐ ಟೂಲ್ ನಿಂದ ಹಲವಾರು ಕೆಲಸ ಕಳೆದುಕೊಂಡಿದ್ದಾರೆ. ಸಾಕಷ್ಟು ಜನ ಕೆಲಸವನ್ನ ಕೂಡ ಕಳೆದುಕೊಂಡಿದ್ದಾರೆ. ಇನ್ನು ಈ ಹೊಸ ಅಸ್ತ್ರದಿಂದ ಇನ್ನು ಸಾವಿರಾರು ಇಲ್ಲ ಲಕ್ಷಾಂತರ ಮಂದಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳು ಕೆಲಸವನ್ನ ಕಳೆದುಕೊಳ್ತಾರೆ. ಹೀಗಾಗಿಯೇ ಈಗ ಟೆಕ್ ಜಗತ್ತಿಗೆ ಆಂಥ್ರೋಪಿಕ್ ಸಂಕಟವನ್ನ ತಂದೊಡ್ಡಿದೆ. ಐಟಿ ಕೆಲಸಗಳಿಗೆ ಸಂಕಷ್ಟ ಎದುರಾಗತ್ತೆ. ಕೆಲಸಗಾರರ ಅವಶ್ಯಕತೆಯೇ ಇರೋದಿಲ್ಲ. ಆರ್ಡರ್ ಹೆಚ್ಚಾಗಬಹುದು, ಆದ್ರೆ ರೆವೆನ್ಯೂ ಕಡಿಮೆ ಆಗತ್ತೆ. ಎಐ ತಂತ್ರಜ್ಞಾನ ಇನ್ನು ಜಗತ್ನಲ್ಲಿ ಏನೆಲ್ಲ ಮಾಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಷ್ಟೇ. ಸೊ ನೀವೆಲ್ಲ ಆದಷ್ಟು ಅಪ್ಡೇಟ್ ಆಗಿ ಹೊಸ ಟೂಲ್ಸ್ ಗಳನ್ನ ಬಳಕೆ ಮಾಡೋದನ್ನ ನೀವು ಕಲಿತಾ ಹೋಗ್ಬೇಕು. ಆಗ ಮಾತ್ರ ನೀವು ಎಲ್ರೂ ಕೂಡ ಉಳಿಯೋದಕ್ಕೆ ಆಗುವಂತಹ ಕಾಲ ಬರೋದಂತೂ ಪಕ್ಕ. ಇದೇ ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.